ರಿಟೈರ್ಡ್ ಆಗಿದೆ ಮಡಿಕೇರಿ ಲಾಸ್ಟ್ ಪೋಸ್ಟಿಂಗ್. ಕೂತ್ಕೊಳ್ಳಿ. ಅವರು ಅಷ್ಟೇ ಪುರುಷೋತ್ತಮ ಅಂತ ಸರ್, ನಾನು DCF ಆಗಿರ್ತೀನಿ. ಈಗ ನೀವೆಲ್ಲ ಯಾವ್ಯಾವುದೋ ಪ್ರೊಫೆಷನ್ಗಳಲ್ಲಿ ಹೋಗಿದ್ದೀರಿ, ಎಲ್ಲ ಮಕ್ಕಳು ಮರಿ ಎಲ್ಲ ಆಗಿದೆ ನಿಮಗೆ, ಅವ್ರುಗಳು ಎಲ್ಲ ಕೆಲಸಕ್ಕೂ ಸೇರಿಬಿಟ್ಟಿರ್ಬೋದು. ಹೌದು ಸರ್. ಅದೇ ನಂದು ಒಂದು ಪಾಯಿಂಟ್ ಏನು ಅಂದರೆ, whatever be the professions we become obliged to take, ಗೊತ್ತಾಯ್ತೆ? ಆ ಪ್ರೊಫೆಷನ್ನಲ್ಲಿ ನಿಮ್ಮ ಒಂದು ಜಾಣ್ಮೆಯನ್ನು ಉಪಯೋಗಿಸ್ಬೇಕಾಗುತ್ತೆ ಅಲ್ವೇ? ಒಂಥರ ಹೆಚ್ಚಿಗೆ ಎಕ್ಸ್ಪರ್ಟೈಸು ಒಂಥರ. ಆಮೇಲೆ ಎಂಥದ್ದು ಅಲ್ಲಿ ಯಾವುದೋ ಇಶ್ಯೂ ಉದ್ಭವವಾಗುತ್ತೋ ಅದಕ್ಕೆ ತಕ್ಕಂತೆ ನೀವು ರಿಯಾಕ್ಟ್ ಮಾಡಬೇಕಾಗುತ್ತೆ ಅಲ್ವಾ? ಅದೇ ಸಾಲ್ವ್ ಮಾಡಬೇಕಾಗುತ್ತೆ ಸರ್. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ ಅಲ್ವೇ? ಅದು ಆ ಶಕ್ತಿ ಬರೋದು ನಮ್ಮ ಎಜುಕೇಷನ್ನಿಂದ. ಅದು ಯಾವ ಕ್ಲಾಸ್ನಲ್ಲಿ ಹೇಗೆ ಯಾವ ರೂಪದಲ್ಲಿ ಅದು ಉದ್ಭವವಾಗುತ್ತೆ ಅನ್ನೋದು ಹೇಳೋಕ್ಕಾಗೋಲ್ಲ. ನಾವು ಪ್ರೈಮರಿ ಸ್ಕೂಲಿಂದಲೂ ಹಿಡಿದು 15 ವರ್ಷವೋ 18 ವರ್ಷವೋ ಎಲ್ಲ ಇದು ನಾವು ಎಜುಕೇಷನಲ್ ಸ್ಟ್ರೀಮ್ನಲ್ಲಿ ವಿ ಪಾಸ್ ಥ್ರೂ ಅಲ್ವಾ? ಹೌದು. ಅದರಲ್ಲಿ ನಾನಾ ತರಹ ಇದಾಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಎಲ್ಲ ಚಿಕ್ಕಂದಲ್ಲಿ ಒಂಥರ ಹುಡುಗು ಅಷ್ಟು ನಮಗೆ ಪರ್ಸ್ಪಿಕ್ಯೂಟಿ ಅಂತ ಒಂದು ಇಂಗ್ಲೀಷ್ನಲ್ಲಿ ಪದ ಇದೆ. ಆ ತರಹ ಒಂದು ಇದಿಲ್ಲ, ಪರ್ಸ್ಪಿಕ್ಯೂಸ್ ಆಗಿರೋಕ್ಕಾಗೋದಿಲ್ಲ. ಅದು ಸ್ವಲ್ಪ ದಿನ ವರ್ಷಗಳು ಕಳೆದಂತೆ ನಮಗೆ ಅದು ಗೊತ್ತಾಗುತ್ತೆ. ಆಮೇಲೆ ಒಂಥರ ಪಶ್ಚಾತ್ತಾಪನೂ ಉಂಟಾಗುತ್ತೆ, ನಾವು ಅದೆಲ್ಲ ಕಲ್ತ್ಕೋಬೇಕಾಗಿತ್ತು, ಮಾಡಬೇಕಾಗಿತ್ತು. ಯು ಹ್ಯಾವ್ ರಿಟೈರ್ಡ್, is it? Not yet. Still working. You are continuing in Dubai. Yes, sir. ಹೇಗಿದೆ? ಹೌ ಈಸ್ ಯುವರ್ ಪ್ರೊಫೆಷನ್? It's very good. ಇಂಗ್ಲೀಷ್ ಮೇಡಮು ನೀವು? ಇಂಗ್ಲೀಷ್ ಇಲ್ಲಿ BSc ಮಾಡಿಕೊಂಡು MSc ಸೇರ್ಕೊಂಡ್ಬಿಟ್ಟು MA. ಇಲ್ಲ, BSc ಆದ್ಮೇಲೆ MA, ಆಮೇಲೆ later I did my ಕಾಲೇಜಾ? ಹೌದಾ? ಏನು PhD ಎಲ್ಲಿ? education research, English teaching and higher technology. ಅದು UK ಇಂದ Lancaster University. Lancaster. UK-ಯಲ್ಲಿ you were living there, was it? I had to travel back and forth. ದುಬೈಯಿಂದ ಇಂಗ್ಲೆಂಡ್ ಹೋಗಿ ಬಂದು ಮಾಡೋದು? ಹೌದು. ಎಲ್ಲ ತುಂಬಾ ಜನ ಇಂಡಿಯಾದವ್ರು ಇದ್ದಾರೆ, ಇಂಗ್ಲೆಂಡಲ್ಲೂ ಇದ್ದಾರೆ. ಹೌದು. ಅಲ್ಲಿ ಇಂಗ್ಲಿಷ್ ಮೇಸ್ಟ್ರಿಗಳು ಇಂಗ್ಲೆಂಡಲ್ಲಿ ಇಂಡಿಯನ್ಸ್ ತುಂಬಾ ಜನ ಇದ್ದಾರಾ? ಅಲ್ಲಿ ಅಂದ್ರೆ ಇಂಗ್ಲಿಷ್ ಇದ್ದಾರೆ, ವೈಟ್ಸ್ ಜಾಸ್ತಿ ಇದ್ದಾರೆ. ಅಲ್ಲ, obvious. ಅದು ಇಟ್ ಈಸ್ ಎ ಕಂಟ್ರಿ ಆಫ್ ವೈಟ್ಸ್. ಹೌದು. ಅದು ನ್ಯಾಚುರಲ್ ಸರಿ. ಆದ್ರೂ ಈಗ ಅದು ದೇರ್ ಆರ್ ಸೋ ಮೆನಿ ಇಶ್ಯೂಸ್ ದೇ. ಒಂದು ಪಾಪ್ಯುಲೇಷನ್ ಈಸ್ ನಾಟ್ ಗ್ರೋಯಿಂಗ್ ದೇರ್. ಇನ್ ಫ್ಯಾಕ್ಟ್ ಇಟ್ ಈಸ್ ಆನ್ ದಿ ಡಿಕ್ಲೈನ್. ಆ್ಯಂಡ್ ಅದರ ಸಿಸ್ಟಮ್ಸ್ನೆಲ್ಲ ನಾವು ಅವ್ರು ನಡೆಸ್ಬೇಕಾದ್ರೆ ದೇ ನೀಡ್ ಪೀಪಲ್ ಅಲ್ವಾ? ಸ್ಕೂಲ್ಸ್ ನೀಡ್ ಪೀಪಲ್, ಕಾಲೇಜಸ್ ನೀಡ್ ಪೀಪಲ್, ಹಾಸ್ಪಿಟಲ್ಸ್ ನೀಡ್ ಪೀಪಲ್, banks need people, every institution requires people. And they will be going out of the scene, retire over ಥರ ಎಲ್ಲ ಆಗುತ್ತೆ. ಆಮೇಲೆ ನ್ಯೂ ಪೀಪಲ್ ವಿಲ್ ಹ್ಯಾವ್ ಟು ಎಂಟರ್ ಇನ್ ಟು ದಿ ಪ್ರೊಫೆಷನ್ಸ್. ಅದಕ್ಕೆಲ್ಲ ಬೇರೆ ಕಡೆಯಿಂದಲೇ ಅವರು ಡಿಪೆಂಡ್ ಆಗಬೇಕು. ಯುರೋಪ್ನಲ್ಲಿ, ಇಂಗ್ಲೆಂಡಲ್ಲಿ ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ, ಜಪಾನ್ನಲ್ಲಿ, ಕೆನಡಾ, ಅಮೇರಿಕಾ, ದೇ ಹ್ಯಾವ್ ಟು ಡಿಪೆಂಡ್ ಅಪಾನ್ ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್. ಇಂಡಿಯಾದಲ್ಲೂ ಅದೇ ಥರ ಆಗಿದೆ ಈಗ. ಇನ್ಫ್ಯಾಕ್ಟ್ ಯು ಮೇ ನಾಟ್ ನೋ, ದಿ ಫ್ಯಾಕ್ಟ್ ಈಸ್ ದಟ್ ಇಂಡಿಯಾ ಹ್ಯಾಸ್ ಅಟೈನ್ಡ್ ಎ ಸ್ಟೇಬಲ್ ಪಾಪ್ಯುಲೇಷನ್ ಸಿನಾರಿಯೋ, ಆ್ಯಂಡ್ ಹಿಯರ್ ಆಫ್ಟರ್ ಇಟ್ ವಿಲ್ ಬಿ ಡಿಕ್ಲೈನಿಂಗ್. ಇಲ್ಲೂ ಕೂಡ ಅದು ನಮ್ಮ ಯಂಗರ್ ಪೀಪಲ್ಲು ಸ್ವಲ್ಪ ಎಂಥದ್ದು ಚೆನ್ನಾಗಿ ಎಜುಕೇಟ್ ಆಗಿ
they should become more competent than they have been hitherto. ಆ ತರಹ ಆದರೆ ಅದೆಲ್ಲ ಪ್ರಾಬ್ಲಮ್ಸು ಒಂಥರ ಕಂಟ್ರೋಲಲ್ಲಿರುತ್ತೆ. ಸಾಲ್ವ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಕಂಟ್ರೋಲಲ್ಲಿರುತ್ತೆ, ಗೊತ್ತಾಯ್ತೆ. ಆಮೇಲೆ ಇನ್ನೊಂದು ಎಲ್ಲ ಹೊಸ ಹೊಸ ಮೆಥಡ್ಸು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದೆಲ್ಲ ಬರ್ತಾ ಇದೆ. ನ್ಯೂ ಇದು ಎಂಥದ್ದು ಟೈಪ್ಸ್ ಆಫ್ ಡೂಯಿಂಗ್ ಥಿಂಗ್ಸ್. ಈಗ ಟೈಪ್ ರೈಟಿಂಗು ನಾವೆಲ್ಲ ಚಿಕ್ಕವರಾಗಿದ್ದಾಗ ಟೈಪಿಸ್ಟ್ಗಳು ಎಲ್ಲ ಇದ್ದರು. ಎಲ್ಲ ಈ ಕಂಪ್ಯೂಟರ್ ಬಂದಮೇಲೆ ಅದು ನೋಡಿ, ಇಟ್ ಈಸ್ ಕಾಲ್ಡ್ ಕ್ರಿಯೇಟಿವ್ ಡಿಸ್ಟ್ರಕ್ಷನ್. ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ ಅಂದ್ಬಿಟ್ಟು ಅದು ಶೂಪೆಟರ್ ಅನ್ನೋನು ಅದನ್ನು ಎಕಾನಮಿಸ್ಟ್ ಅವನು ಇದನ್ನು ನೋಟಿಸ್ ಮಾಡಿ ಅಂತ ಹೇಳಿದ್ದಾನೆ, ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ. ಈಗ ಮಣ್ಣಿನ ಕುಡಿಕೆಗಳು ಇದೆಲ್ಲ ಒಂದು ಪ್ಲಾಸ್ಟಿಕ್ಕು ಬಿಂದಿಗೆ, ಇದು ಮೆಟಾಲಿಕ್ ಬಿಂದಿಗೆಗಳು, ಪ್ಲಾಸ್ಟಿಕ್ ಬಿಂದಿಗೆಗಳು ಎಲ್ಲ ಬಂದಿಲ್ವೇ, ಅದು ಒಂಥರ ಕ್ರಿಯೇಟಿವ್ ಡಿಸ್ಟ್ರಕ್ಷನ್. ಹೌದು, ನಾವೆಲ್ಲ ಟೈಪಿಂಗ್ ಕ್ಲಾಸಸ್ಗೆ ಸೇರ್ಕೋತಾ ಇದ್ವಿ, ಗೊತ್ತೇ ಇರ್ಲಿಲ್ಲ. ಈಗ ಮಕ್ಕಳು ಹುಟ್ಟತಾನೆ ಇದಿದೆ. ಈಗ ನನ್ನ ಮೊಮ್ಮಗ ಅದನ್ನೇ ಹೇಳ್ತಾನೆ, 2000 ಇಂಥ ಮುಂಚೆ ಹುಟ್ಟಿದವ್ರನ್ನೆಲ್ಲ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 2000 ಮೇಲೆ ಹುಟ್ಟಿದವರೆಲ್ಲ ಕಂಪ್ಯೂಟರ್ ಬಂದಿರಬೇಕು, ಬಂದಿರುತ್ತೆ ಅವ್ರಿಗೆ ಅಂತ ನನ್ನ ಮೊಮ್ಮಗ ಅದನ್ನೇ ಹೇಳ್ತಾನೆ. ನಾವು ಯಾವಾಗೆಲ್ಲ ಟೈಪಿಂಗ್ ಕಲ್ತ್ರೆ ಬರ್ತಾ ಇತ್ತು ಟೈಪ್ ಮಾಡಕ್ಕೆ. ಇವಾಗ ಅದು ಅದೇ ಕಂಪ್ಯೂಟರ್ ಉಪಯೋಗಿಸೋದು ಇದೆಯಲ್ಲ, ಅದೇ ಆ ತರಹ ತುಂಬ ಇದೆ ಇದು, ಹಾಗೆ ಬದಲಾವಣೆಗಳು. ಸ್ಕೇರಿ ನಾವು. ಅದೇ ಎಲ್ಲ ನಾಳಿದ್ದಕ್ಕೆ ಕರೆದಿಲ್ಲ ಸತ್ತಮ್ಮ, ನಾಳಿದ್ದೇನೋ ಫಂಕ್ಷನ್ ಇಟ್ಕೊಂಡಿದ್ದಲ್ಲ, ಹೋಗ್ತೀರಾ? ಯಾತಕ್ಕೆ? ಅದು ಯುವರಾಜ್ ಕಾಲೇಜಲ್ಲಿ ಏನೋ ಫಂಕ್ಷನ್ ಇಟ್ಟು ಗೊತ್ತಿಲ್ಲ. ಓಲ್ಡ್ ಇದೆಲ್ಲ ಮಾಡ್ತಾ ಇದ್ದಾರೆ ಸರ್, ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು. ಇಲ್ಲ ಅದೇನೋ ಇದೆ, 20 ಆದಮೇಲೆ ರಿಟೈರ್ ಆದವರು ಏನೋ ಇದೆ ಅಲ್ಲಿ. ಏನೋ ಬಿಫೋರ್ 20 ಇರಲ್ಲ, ಹಂಗಾಗಿಲ್ಲ. ಅದೇ ಹಳೆ ನೀರನ್ನ ಓಡಿಸ್ಬಿಡುತ್ತೆ ಹೊಸ ನೀರು. ನಾವು ಒಳ್ಳೆ ನೀರು ಆಗ್ಬಿಟ್ಟಿದ್ದೀವಿ ಸರ್. ಅಲ್ಲ ಸರಿ, ನಾವು there is nothing to feel worried or sorry about. ಕೊಳಚೆ ನೀರು ಆಗ್ಬಿಟ್ಟಿದ್ದೀವಿ. That is the nature of things. We have to give scope to others, younger people. ಅಲ್ವೇ ಆ ಥರ ರಿಸೀವ್ ಮಾಡ್ಕೊಳ್ಳೇಬೇಕು. ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರಬೇಕು. ನಿಮ್ಮ ಮನೆ ಒಂದೇ ಇತ್ತು ಇಲ್ಲಿ, ನಾವು ಅಲ್ಲಿ LIC ಮನೇಲಿದ್ದಾಗ ನೀವು ಒಂದೇ ಮನೆ ಇದ್ದದ್ದು ಇಲ್ಲಿ. ಅಕ್ಕಪಕ್ಕ ಯಾವುದು ಮನೆ ಇಲ್ಲ. 82 began living here from 82. 83 ನಾವು ನಿಮ್ಮನ್ನ ಇಲ್ಲೇ ಮುಂದ್ಗಡೆ LIC 74 ಇದ್ವು ನಾವು. ನಾವು 5 ಜನ ಬ್ರದರ್ಸ್ ಇದ್ವಿ ಇಲ್ಲಿ. ಹೌದಾ? ನೀವು ಇಲ್ಲೇ ಬರ್ತಾ ಇದ್ರಿ, ಹೋಗ್ತಾ ನಾವು ಯುವರಾಜ್ ಕಾಲೇಜ್ ಬರ್ತಾ ಇದ್ವಿ, ಇಲ್ಲಿಂದಲೇ ಬರ್ತಾ ಇದ್ವಿ ನಾವು. ಇಲ್ಲಿಂದ ಪುರುಷೋತ್ತಮ್, ನಾನು, ಬಾಲು ಅಂತ ಇನ್ನೊಬ್ರು, 3 ಜನ ನಡ್ಕೊಂಡು ಬರೋದು. How is it that you chose to recognize me or remember me? ಎಲ್ಲಾರನ್ನೂ ಭೇಟಿ ಅಲ್ಲ, ಮಾಡೋಣ ನಾವು ಅಂತ 84 ಬ್ಯಾಚ್ ಅವರೆಲ್ಲ ನಾವೇ ಇವಾಗ ಮೀಟ್ ಮಾಡಿದ್ವಿ ಸರ್, ಅಬೌಟ್ 2 days ago. ಹೌದಾ? ಸೊ ಎಲ್ಲರೂ ಮೈಸೂರ್ಲಿ ಇದ್ವಲ್ಲ, ಹೆಂಗಿದ್ರು ಹಳೆ ಲೆಕ್ಚರರ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಬರೋಣ ಅನ್ಕೊಂಡು 25 ಮೆಂಬರ್ಸ್ ಸೇರಿದ್ವು ಸರ್ ಮೊನ್ನೆ. 25 ಜನ ಸೇರ್ಕೊಂಡು ನಾವೆಲ್ಲ ಇದು ಮಾಡಿದ್ವು. ಒಂದೇ ದಿವಸನೇ ಬರ್ಬೇಕಾಗಿತ್ತು ನಮಗೆ, ಅಡ್ರೆಸ್ಗಳು ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆದವು. ಇವತ್ತು ಭೇಟಿ ಆಗೋಣ ಅನ್ಕೊಂಡು ಅವ್ರು ದುಬೈಗೆ ಹೊಟ್ಟೋಯ್ತೀವಿ ಅಂದ್ರು. ಅಷ್ಟರಲ್ಲಿ ಎಲ್ಲ ನೋಡೋಣ ಅಂತ ಅರೇಂಜ್ಮೆಂಟ್ ಮಾಡಿ ಅಂದ್ರೆ ಅವ್ರಿಗೋಸ್ಕರ ನಾವೆಲ್ಲ. English teaching ಅಲ್ಲಿ you have done PhD? Educational research, yes, teaching with technology. English teaching with technology for higher education students. ಈಗ ಇನ್ನೊಂದು ನನಗೆ ಒಂದು ದುಃಖಕರವಾದಂಥ ಸಂಗತಿ ಏನು ಅಂದರೆ, ಇಂಗ್ಲೀಷ್ ವಿಚಾರದಲ್ಲಿ ಒಂಥರ ಲ್ಯಾಂಗ್ವೇಜ್ ಓರಿಯೆಂಟೇಷನ್ ಜಾಸ್ತಿ ಆಗೋಗಿದೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ನಾವು ಏನನ್ನು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನನಗೆ ದುಃಖ. ಏನು ಮಾಡ್ತಿದ್ದೀವಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಇಂಗ್ಲೀಷು ಆಗಲಿ, ಕನ್ನಡನೇ ಆಗಲಿ, ಲಿಟ್ರೇಚರ್ ಅನ್ನೋದು ಬಹಳ ಮುಖ್ಯ. ಲಿಟ್ರರಿ ಆಸ್ಪೆಕ್ಟ್ಗೆ ಹೆಚ್ಚು ಇದಾಗ್ತಾ ಇದೆ. ಲಿಟ್ರೇಚರು ನಮ್ಮನ್ನು ಒಂದು ತಿಳುವಳಿಕಸ್ತರು ಒಂದು ಮಾತು ಹೇಳಿದ್ದಾರೆ, ಫಿಲಾಸಫಿ ಮೇಕ್ಸ್ ಅಸ್ ಮೋರ್ ದ್ಯಾನ್ ಇನ್ಫಾರ್ಮ್ಸ್ ಅಸ್ ಅಂತ.
ಲಿಟ್ರೇಚರ್ ಅನ್ನೋದು ಆ ಥರ ಇಟ್ ಕಮ್ಸ್ ಟು ದಟ್ ಇನ್ ದಟ್ ಕ್ಯಾಟಗರಿ, ಇನ್ ದಟ್ ಜನರ್. ಅದು ಇಟ್ ಮೇಕ್ಸ್ ದಿ ಹ್ಯೂಮನ್ ಬೀಯಿಂಗ್, ಇಟ್ ಫಾರ್ಮ್ಸ್ ದಿ ಹ್ಯೂಮನ್ ಬೀಯಿಂಗ್. ಅದನ್ನು ನಾವು ಮರ್ತ್ಬಿಟ್ಟಿದ್ದೀವಿ ಅದನ್ನು. ಅದು ಬಹಳ ಅದು ಅದಕ್ಕೆ ಎಂಫಸಿಸು ಕಡಿಮೆ ಆಗೋಗಿರೋದು ಬಹಳ ಇದು ಅನ್ಫಾರ್ಚುನೇಟ್ ಅದು ಆ ಥರ. ಈಗ ಒಂಥರ ಈ ಮಾಡರ್ನ್ ಯುಗದ ರಭಸದಲ್ಲಿ ಅದೆಲ್ಲ ಹೊರಟೋಗ್ತಾ ಇದೆ ಅದು. ಆಮೇಲೆ ಇನ್ನೂ ಒಂದು ಅತಿರೇಕ ಒಂದಿತ್ತು ಹಿಂದೆ. ಈಗ ನಾನು ಹುಟ್ಟಕ್ಕೆ ಮುಂಚೆನೇ ಕಾಲೇಜ್ಗಳಲ್ಲಿ ಒಂದು ಏನು ಅಂದರೆ 1920s 30s, ಈವನ್ ಬಿಗಿನಿಂಗ್ ಆಫ್ ದಿ 20th century, ಅಂದರೆ ಸಮ್ 40-50 years ಅಂತ ಇಟ್ಕೊಳ್ಳೋಣ, ಅತಿರೇಕವಾಗಿ ಗ್ರಾಮರ್ಗೆ ತುಂಬ ಪ್ರಾಮಿನೆನ್ಸ್ ಕೊಟ್ಬಿಡೋರು ಅವಾಗ. ತುಂಬ ಗ್ರಾಮರ್ ಇತ್ತು ಸರ್. ಗೊತ್ತಾಯಿತೆ? ಅದು ಅಫ್ಕೋರ್ಸ್ ಒಂಥರ ಅದು ಇಂಗ್ಲೀಷು ಕಲಿಸ್ಬೇಕು, ಇವರುಗಳಿಗೆಲ್ಲ ಇಂಗ್ಲೀಷ್ನವ್ರ ಜೊತೆ ವ್ಯವಹಾರ ಮಾಡೋದಕ್ಕೆ ಬರಬೇಕು ಅನ್ನೋ ಒಂದು ಫೋಕಸ್ ಇತ್ತಲ್ಲ, ಅದನ್ನು ಗ್ರಾಮರ್ಗೆ ತುಂಬ ಇಂಪಾರ್ಟೆನ್ಸ್ ಇತ್ತು. ಆಮೇಲೆ ಕಾಂಪ್ಲಿಮೆಂಟ್ರಿಯಾಗಿ ಅದಕ್ಕೆ ನಾಲೆಡ್ಜ್ ವಾಸ್ ವೆರಿ ಲಿಮಿಟೆಡ್ ದೆನ್, ಕ್ವೈಟ್ ಅನ್ಲೈಕ್ ವಾಟ್ ಇಟ್ ಈಸ್ ನೌ. ಆದ್ದರಿಂದ ಕಾಲೇಜ್ ಎಜುಕೇಷನು ಅಂತಂದರೆ ಇಂಗ್ಲೀಷ್ ಪುಸ್ತಕ ಓದೋದು, ಇಂಗ್ಲೀಷ್ ಗ್ರಾಮರ್ ಓದೋದು ಅನ್ನೋ ತರಹ ಒಂದು ಇದಿತ್ತು. ಆ ಥರ ಒಂದು ಟ್ರೆಡಿಷನ್ ಆರ್ ಪ್ರಾಕ್ಟೀಸ್ ಆರ್ ವಾಟ್ ಎವರ್ ಯು ಕಾಲ್ ಇಟ್, ಆ ತರಹ ಇದ್ಬಿಟ್ಟಿತ್ತು. ಯಾವಾಗ ನಾನು ಹೇಳ್ತಾ ಇರೋದು 1890, 1900, 1910, 1920, 30, 40 ತನಕಲೂ ಅದೇ ಥರ ಮೊರಾರ್ಲೆಸ್ ಇತ್ತು. ಬಟ್ ಅವೆಲ್ಲ ಸರ್ ಬ್ರಿಟಿಷ್ ಅವ್ರ ಇದು ಅಲ್ವಾ? ಅದು ಅವ್ರ ಅವರು education ಡೆಲಿಬ್ರೇಟಾಗಿ ಮಾಡಿದ್ರು ಅಂತ ನಾನು ಹೇಳೋದಿಲ್ಲ, ಆ ಸಿಚುವೇಶನ್ನೇ ಆಗಿತ್ತು. ನಾಲೆಡ್ಜ್ ಇಟ್ ಸೆಲ್ಫ್ ವಾಸ್ ಲಿಮಿಟೆಡ್ ಅವಾಗ. ಈಗಿನಷ್ಟು ಟೆಕ್ನಾಲಜಿ, ಸೈನ್ಸು, ಈವನ್ ಎಲ್ಲ ಹಿಸ್ಟಾರಿಕಲ್ ರಿಸರ್ಚ್ ಅಂತ ಇಟ್ಕೊಳ್ಳಿ, ಸೋಷಿಯಾಲಜಿ, ಈ ಥರದ್ದೆಲ್ಲ ಇಷ್ಟೊಂದೆಲ್ಲ ಇರಲಿಲ್ಲ ಅವಾಗ. ಏನೋ ಒಂದಷ್ಟಿತ್ತು ಅದನ್ನೆಲ್ಲ. ಈಗ ಟು ಇಲ್ಲಸ್ಟ್ರೇಟ್, ಒಬ್ಬರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಅಂತ ಒಬ್ಬರಿದ್ದರು, ಕನ್ನಡದಲ್ಲಿ ತುಂಬ ಪ್ರಖ್ಯಾತಿ ಅವರು, ಗೊತ್ತಾಯ್ತೆ? ಅವರು ಫಿಸಿಕ್ಸ್ ಪ್ರೊಫೆಸರ್, ಸೆಂಟ್ರಲ್ ಕಾಲೇಜ್ನಲ್ಲಿ ಇದ್ದರು. ತುಂಬ ಉತ್ಸಾಹಿ, ಕನ್ನಡದಲ್ಲಿ ಎಲ್ಲರೂ ಪಾಠ ಮಾಡಬೇಕು, ಬರೀಬೇಕು, ಬರವಣಿಗೆ ಆಗಬೇಕು ಅಂದ್ಬಿಟ್ಟು ಎಲ್ಲ ಅವರು ಮಾಡ್ತಾಯಿದ್ರು. ಫಿಸಿಕ್ಸ್ ಪ್ರೊಫೆಸರ್ ಅವರು ಸೆಂಟ್ರಲ್ ಕಾಲೇಜಲ್ಲಿ. ಅವರು ಹ್ಯೂಮನ್ ಫಿಸಿಯಾಲಜಿ ಪಾಠ ಹೇಳೋರಂತೆ ಕಾಲೇಜಿನಲ್ಲಿ, ಹ್ಯೂಮನ್ ಫಿಸಿಯಾಲಜಿ ಪಾಠ ಹೇಳೋರು. ಈಗ ನಾನೇ ಫಾರ್ ಎಕ್ಸಾಂಪಲ್, ನನಗೇ ನಾನು ಇಂಟರ್ಮೀಡಿಯೇಟ್ ಓದ್ತಿದ್ದಾಗ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ಅವರು ಮ್ಯಾಥ್ಮ್ಯಾಟಿಕ್ಸು ಮೇಸ್ಟ್ರು. ಅವರು ಇಂಗ್ಲೀಷ್ ಪಾಠ, ಇಂಗ್ಲೀಷ್ ಪೊಯಿಟ್ರಿ ಹೇಳೋರು ನಮಗೆ. ಅದು ಪರ್ಹ್ಯಾಪ್ಸ್ ಇಟ್ ವಾಸ್ ಬಿಕಾಸ್ ದೇರ್ ವಾಸ್ ಪಾಸಿಟಿ ಆಫ್ ಇಂಗ್ಲೀಷ್ ಟೀಚರ್ಸ್ ಅಂತ ಕಾಣಿಸುತ್ತೆ, ಅದರಿಂದ ಆ ಥರ ಎಲ್ಲ ಆಗೋದು. ಈಗ ನಮಗೆ ಹೈಸ್ಕೂಲಲ್ಲಿ ಒಬ್ಬರು ಜಾಮಿಟ್ರಿ, ಅರ್ಥಮೆಟಿಕ್ ಮಾಡೋರು, ಅವ್ರು ಆ್ಯಕ್ಚುಲಿ ಇಂಗ್ಲೀಷ್ ಮೇಟ್ರು. ಗೊತ್ತೈತೆ? ಆ ಥರ ಎಲ್ಲ ಇತ್ತು ಆಗ, ಆಗಿನ ಕಾಲದಲ್ಲಿ ಹಾಗಿತ್ತು. ಈಗ ಎಲ್ಲ ಅದಕ್ಕೆ ಈಗ 1 to 8 BSc ಆಗಿರಬೇಕು ಅಂತ ಇರೋ, 9, 10, 11, 12 MSc ಆಗಿರಬೇಕು ಅಂತ ಎಲ್ಲ ಮಾಡಿದ್ದಾರೆ. ಈಗ ಸೋ ಮೆನಿ ಸಚ್ ಗ್ರ್ಯಾಜುಯೇಟ್ಸ್ ಆರ್ ಅವೈಲಬಲ್. ಆ ಹಿಂದೆಲ್ಲ ಆ ಥರ ಎಲ್ಲ ಇರಲಿಲ್ಲ. ನೀವೆಲ್ಲ ಆನರ್ಸ್ ಅಂತ ಆಯ್ತು. ಇಲ್ಲ, ಆನರ್ಸ್ ಏನಿಲ್ಲ, ನಾನು BSc ಮಾಡಿಕೊಂಡು MSc ಮಾಡಿದ್ದು. ಬಟ್ ಎನಿವೆ ಆ ಥರ ಗೋಪಾಲ್ ಅವರು ಅವರೆಲ್ಲ ಆನರ್ಸ್. ಹೌದು, BR ಗೋಪಾಲ್. ಅವರ ಹಿಂದಿನ ಜನ್ರೇಷನ್ ಅವರೆಲ್ಲ ಅದೇ ಆನರ್ಸ್ ಎಲ್ಲ ಮಾಡಿದ್ರು. ನೀವು ಚಕ್ರವರ್ತಿ ಅವರು
ಸರ್ ವಾಚ್ ಸ್ಟೈಲ್ ಆಗಿದೆ ಸರ್, ನಾವು ಅದನ್ನೇ ನೋಡ್ತಾ ಇದ್ದೀವಿ. ನೀವು ಆವಾಗಲಿಂದ ಹೀಗೇನೆ ಕಟ್ತಿದ್ದು ಹೌದಾ? ಟೀಚಿಂಗ್ ಹೌದು. ಲುಕಿಂಗ್ ಲೈಕ್ ದಿಸ್. ಕರೆಕ್ಟ್. ಸೊ ಅದೇ ನಮ್ಗೆ ನೀವು ಐಡೆಂಟಿಫಿಕೇಶನ್ ಮುಖಕ್ಕಿಂತ ಅದು ನಮ್ಗೆ ಇದಾಗ್ತಾ ಇತ್ತು. ಈಗ ಅದನ್ನೇ ಮಾತಾಡೋದು. ಹಾಗೆ ಎಲ್ಲ. ಆಮೇಲೆ ಇನ್ನೂ ಒಂದು ಎಲ್ಲ ಒಂಥರ ವಿ ಆರ್ ರಾದರ್ ಪುಷ್ಡ್ ಟು ಸರ್ಟನ್ ಸಿಚುವೇಶನ್. ಆ ಥರವೇ ಅದು ಎಲ್ಲರ ಜೀವನದಲ್ಲೂ ಹಾಗೆ ಹೀಗೇ ನಾವು ಮಾಡ್ತೀವಿ ಅಂತ ಅಂದ್ಕೊಂಡು ಆ ಥರ ಎಲ್ಲ ಯಾರ ಜೀವನದಲ್ಲೂ ಹಾಗೆ ಆಗೋಲ್ಲ. ಅದೇ ಥರ ಆಗೋದಿಲ್ಲ. ಹೌದು, ನಾವು ವಯಸ್ಸಾದ ಮೇಲೆ ಅದು ಅರ್ಥವಾಗುತ್ತೆ. ಈಗ ಆಗ್ಬಿಟ್ಟಿದೆ ಸರ್ ನಮಗೂ, ನಿಮ್ಮಷ್ಟಿಲ್ಲ ಅಷ್ಟೇ. ಏನೋ ಸರ್ಕಮ್ಸ್ಟ್ಯಾನ್ಸ್. ಅದ್ರಲ್ಲೂ ಆರೋಗ್ಯ ಚೆನ್ನಾಗಿದೆ ಸರ್, ಭಾರಿ ಖುಷಿ ಆಯ್ತು ನೋಡಿ, ಒಂಥರ ಸೋ ಹ್ಯಾಪಿ. ಆರೋಗ್ಯ as far as it goes, it's all right. ಅಲ್ಲ ಇಟ್ಸ್ ಆಲ್ ರೈಟ್ ಸರ್. ಅದು ಹಾಗೆ ಅದು ಆಸ್ ಫಾರ್ ಆಸ್ ಇಟ್ ಗೋಸ್ ಹೇಗೆ ಅದು. ಬಟ್ ಏಜ್ ಆದ್ರೂ ನಿಮ್ಮ ಮೈಂಡು ನಿಮ್ ಇದಕ್ಕೇನು ಏಜ್ ಆಗಿಲ್ಲ. ಮೆಮೊರೀಸ್ ಆಲ್ ವೆರಿ ಗುಡ್. ತಾವು ಬೆಂಗಳೂರಲ್ಲಿಲ್ಲ ಸರ್? ಬೆಂಗಳೂರಲ್ಲೇ ನಾನು ಓದಿದ್ದೆಲ್ಲ. ಅಲ್ಲಿಗೆ ತಾವು ಸ್ಟೇ ಮಾಡಿರೋದು ಮೈಸೂರು ಬೆಂಗಳೂರು? ಇಲ್ಲ, ಬೆಂಗಳೂರಿನಲ್ಲಿ ನಾನು ಕಾಲೇಜು ಪೂರೈಸುವವರೆಗೆ ಬೆಂಗಳೂರಲ್ಲೇ ಇದ್ದದ್ದು. ಹೈಸ್ಕೂಲು ಕಾಲೇಜು ಎಲ್ಲ ಬೆಂಗಳೂರಲ್ಲೇ ಓದಿದ್ದು. ಇಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ಬ ಇಲ್ಲಿ ಮ್ಯಾಥಮ್ಯಾಟಿಕ್ಸ್ ರಿಸರ್ಚಿಗೆ ಸೇರಿದ್ದ, ಗೊತ್ತಾಯ್ತೆ. ಅವನು ಅಲ್ಲಿ ಬೆಂಗಳೂರಿನಲ್ಲೇ ನನಗೆ ಸಿಕ್ಕದ. ಇಲ್ಲಿ ಯುವರಾಜಾಸ್ ಕಾಲೇಜಲ್ಲಿ ಮೇಸ್ಟ್ರಿ ಕೆಲಸ ಇದೆಯಂತೆ ಅಂತ. ಅವರು ನೋಡೋಣ ಅಂದ್ಬಿಟ್ಟು ಆಮೇಲೆ ಅದ್ರ ಪ್ರಿನ್ಸಿಪಾಲು ಕೇಶವ ಹೆಗ್ಡೆ ಅಂತ ಇತ್ತು. ಅವರು 76ರಲ್ಲಿ ಸುಟ್ಟು ಹೋದರು. ಅವರು ನನಗೆ ಮೇಷ್ಟ್ರು. ನೋಡೋಣ ಅಂತ ಅಂದ್ಬಿಟ್ಟು ಅವ್ರು ಬಂದು ಕೇಳಿದೆ, ಹೌದ್ರಿ ಇಲ್ಲೊಂದು ಖಾಲಿ ಇದೆ ಟೆಂಪರರಿ ಮೇಷ್ಟ್ರಿ ಕೆಲಸ, ಅಪ್ಲಿಕೇಶನ್ ಕೊಡ್ರಿ ಅಂತಂದರು. ನನಗೊಂದು ಕಾಪಿ ಕೊಡಿ, ರಿಜಿಸ್ಟ್ರಾರ್ಗೊಂದು ಕಾಪಿ ಕೊಡಿ, ಟೆಂಪರರಿ ಕೆಲಸ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಕೊಟ್ಟೆ ಅವರಿಗೆ. ರಿಜಿಸ್ಟ್ರಾರ್ಗೂ ಅವರು ಮಾತಾಡಿ ಒಂದು 6-7 ದಿನದಲ್ಲಿ 6 ಟೆಂಪರರಿ ಟೀಚರಾಗಿ ಅಪಾಯಿಂಟ್ ಮಾಡಿದ್ದೀನಿ. 65ನೇ ಇಸ್ವಿಲಿ ಅದು. ಗೊತ್ತಾಯ್ತೆ. ಹಾಗೆ ಬಟ್ ಆಫ್ಟರ್ ರಿಟೈರ್ಮೆಂಟ್ ಇಲ್ಲೇ ಇದೆ. ಆಫ್ಟರ್ ರಿಟೈರ್ಮೆಂಟ್ ಇಲ್ಲೇ ಇದ್ದೀರಾ ಸರ್? ಅದೇ ಇಲ್ಲೇ ನೆನಪಿದೆಯಾ ಡೇಟ್ ಆಫ್ ಬರ್ತ್? ಬೆಂಗಳೂರಲ್ಲಿ ಏನು ಸೆಟ್ಲ್ ಆಗಿರೋದು ಸರ್? ಬೆಂಗಳೂರಲ್ಲಿ ನನ್ನ ತಮ್ಮಂದಿರಿದ್ದಾರೆ. ನಮ್ಮ ತಂದೆ ತಾಯಿ ಎಲ್ಲ ಬೆಂಗಳೂರಲ್ಲಿ ಇದ್ದರು. ಅವ್ರುಗಳಿಗೆ ಹೋಗ್ಬಿಟ್ರು. ನಮ್ಮ ತಾಯಿ ಈಗ ಮೊನ್ನೆ 2020 ಹೋಗ್ಬಿಟ್ರು ನಮ್ಮ ತಾಯಿ. ನಮ್ಮ ತಂದೆ 1995 ಹೋಗ್ಬಿಟ್ರು. ಕುವೆಂಪುರವ್ರ ಅವ್ರ ಕಾಲದವ್ರು ಸರ್, ಕೇಶವ ಹೆಗ್ಡೆ ಅವರು, ಕುವೆಂಪು ಸರ್ ಅವ್ರಿಗೆ ಷಟ್ಕ ಅವರು. ಏನೋ ಕೆಲವು ವಿಚಾರಗಳನ್ನ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು. ನಾರಾಯಣ ರಾವ್ ಕೇಶವ ಹೆಗ್ಡೆ ಜೊತೆ ಅಂತ ಎಲ್ಲೊಂದ್ ಕಡೆ ಬರ್ದಿದ್ರು ಕುವೆಂಪು ಅವರು ವಿಜ್ಞಾನದ ವಿಚಾರಗಳನ್ನ. ಅಣ್ಣನ ನೆನಪು ಅಂತೇಳಿ ತೇಜಸ್ವಿ ಅವ್ರು ಬರ್ದಿದ್ದಲ್ಲ, ಅಲ್ಲೆಲ್ಲ ಬಂದಿದೆ ಸ್ವಲ್ಪ. ಅದಕ್ಕೆ ನಾ ಹೆಸರು ಹೇಳೋದಲ್ಲ ಅಷ್ಟು ನನಗೆ ವಿಜ್ಞಾನದ ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಸೆಂಟ್ರಲ್ ಕಾಲೇಜಲ್ಲಿ ಅವರು ಮೇಷ್ಟ್ರು. ಜೊತೆಗೆ ಕುವೆಂಪು ಅವ್ರನ್ನ ನಾವು 82ನಲ್ಲಿ ನಮ್ಮ ಇದಕ್ಕೆ ಶತಮಾನೋತ್ಸವ ಆಚರಿಸೋದಲ್ಲ ಸರ್, 82ನಲ್ಲಿ ಅಲ್ಲಿ ಬಂದಿದ್ರು ಅವರು. ರಂಗ ಇದೇನೋ ಕಲೆಗಳೆಲ್ಲ ಮಾಡ್ತಿದ್ರು. ನಮ್ಮ ಇದು ಮಹಾರಾಜ್ ಕಾಲೇಜ್ ಪಕ್ಕ ಇತ್ತಲ್ಲ ಈ ಕಡೆ, ಅಲ್ಲಿ ಕುವೆಂಪು ಅವರು ಬಂದಿದ್ರು. ನಾವು ನೋಡಿದ್ವಿ. ನಾವು ಅಲ್ಲಿ ಸಾಯಂಕಾಲ ಟೈಮು ಯಾವುದೋ ಉದ್ಘಾಟನೆ ಮಾಡೋಕೆ ಕರೆಸಿದ್ರು ನಮಗೆ. ಆಗ ಅವರು ತುಂಬಾ ಸಂತೋಷ ಆಯ್ತು. ಮತ್ತೊಮ್ಮೆ ನಿಮ್ಮ ಒಳ್ಳೆ ಉಪನ್ಯಾಸ ಕೇಳಿದಂಗೆ ಆಯ್ತು. ಥಾಟ್ ಪ್ರೊವೋಕಿಂಗ್ ಖಂಡಿತ ಒಳ್ಳೆ ಉಪನ್ಯಾಸ. ಹುಡುಗರಾಗಿದ್ದಾಗ ಏನು ಗೊತ್ತಾಯ್ತಿಲ್ಲ ಸರ್, ವಯಸ್ಸಾದ್ಮೇಲೆ ಎಲ್ಲ ಗೊತ್ತಾಗೋದು ನಮ್ಗೆ. ಅವಾಗ ನಮ್ಗೆ ಅಷ್ಟು ಚೇಂಜಸ್ ಆಗಿಲ್ಲ, ಅಷ್ಟು ಚೇಂಜ್ ಇಲ್ಲ ಸರ್. ಏನು ಅಪಿಯರೆನ್ಸ್ ಎಲ್ಲ ಸ್ವಲ್ಪ ಇದಾಗಿದೆ ಅಷ್ಟೇ. ಬಟ್ ಅದೇ ಒಂದು ಗಾಂಭೀರ್ಯ ಇದೆ ಸರ್. ಒಂದೇ ಒಂದು ಕನ್ನಡಕ ಒಂದಿಲ್ಲ, ಅವಾಗ ಕನ್ನಡಕ ಹಾಕೊಂಡು ನೀವು ಟೀಚ್ ಮಾಡ್ತಾ ಇದ್ರಿ. ಹೌದು, ಕನ್ನಡಕ ಅದೊಂದು ಇದು ಅಫ್ಕೋರ್ಸ್ ಎಲ್ಲರಿಗೂ ನಿಮಗೆಲ್ಲ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ನನಗೆ ಶಾರ್ಟ್ ಸೈಟ್ ಇತ್ತು. ಅದು ಗ್ರ್ಯಾಜುವಲ್ ಆಗಿ ಕಡಿಮೆ ಆಯಿತು, ನ್ಯಾಚುರಲ್ ಆಗಿ. ಕರೆಕ್ಟ್ ಆಗ್ಬಿಡುತ್ತೆ. ಪಾಯಿಂಟ್ ಆಫ್ ಟೈಮಲ್ಲಿ ಹೌದೌದು, ಅದು ಅದಾಯಿತು. ಆಮೇಲೆ ಈಗ ಓದಕ್ಕೆ ಬೇಕಾಗಿರಲಿಲ್ಲ ಅವಾಗ ನನಗೆ ಕನ್ನಡಕ. ಈಗ ಓದಕ್ಕೆ ಬೇಕು, ಅದು ಸ್ವಲ್ಪ ಕಡಿಮೆ ಆಗಿದೆ, ಪರವಾಗಿಲ್ಲ, ಓದ್ತೀನಿ. ಫೇಸ್ಬುಕ್ಕಲ್ಲಿ ಕುಮಾರ್ ನಿಮ್ಮ ಶಿಷ್ಯ ಅವ್ರ ಜೊತೆ ಓದ್ತಿರೋರು. ಫೇಸ್ಬುಕ್ಕಲ್ಲಿ ನಿಮ್ಮ ಇದರಲ್ಲಿ ಎಲ್ಲ ಇದನ್ನು ಇದು ಮಾಡ್ತಾ ಇರ್ತಾರೆ ಅವರು. ಹೌದಾ? ಕೆಮಿಸ್ಟ್ರಿ ಇದು ತಗೊಳ್ತಾರೆ, ಬೆಂಗಳೂರಲ್ಲಿ ಇದ್ದಾರೆ ಅವರು. ಕುಮಾರ್ ಅಂತ.
ನಂಜನಗೂಡ ಅವರು ಮೂಲತಃ ಪ್ರೊಫೆಸರ್ ಆಗೇನು ವರ್ಕ್ ಮಾಡ್ತಾರೆ ಯಾವುದೋ ದಯಾನಂದ ಸಾಗರಲ್ಲಿ. ಹೌದಾ? ನಿಮ್ಗೆ ಇದನ್ನ ಅವರೇ ಹೇಳೋದು ಎಲ್ಲ ಅವರು ಫೇಸ್ಬುಕ್ ಅನ್ನು ಇಲ್ಲ, ದಯಾನಂದ ಸಾಗರಲ್ಲಿ ಡೈರೆಕ್ಟರ್ ಆಗಿದ್ದಾನೆ. ಅವನು ಇಲ್ಲಿ ಆರ್ ವಿ ಕಾಲೇಜಲ್ಲಿ ಇದಾಗಿದ್ದ, ಪ್ರೊಫೆಸರ್ ಆಗಿದ್ದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗಿದ್ದ. ನಾ ಫೇಸ್ಬುಕ್ಕಲ್ಲಿ ಬರೀತಾ ಇರ್ತೀನಿ. ಅದನ್ನೇ ಅವ್ರು ಹೇಳೋದು. ಅವರು ಮೋದಿನೂ ಬಿಡೋದಿಲ್ಲ, ಎಲ್ಲನೂ ಬರೀತಿರ್ತಾರೆ ಅನ್ಕೊಂಡು ಹೇಳ್ತಿದ್ದ ಅವರು.